ಕಾಮ ಯಾರ್ನಲ್ಲಿ ಇರಬಹುದು ಅಥವಾ ಯಾರ್ನಲ್ಲಿ ಜಾಸ್ತಿ ಇರಬಹುದು ಅಂತ ನಮ್ ಕ್ವಶನ್ ಇದೆ. ನಾವು ಊಟ ಮಾಡಿದ್ರೆ ನಮ್ ಬಾಡಿ ಚೆನ್ನಾಗಿರುತ್ತೆ, ನಾವು ನಿದ್ರೆ ಮಾಡಿದ್ರೆ ನಮ್ ಬಾಡಿ ಚೆನ್ನಾಗಿರುತ್ತೆ, ನಾವು ಮೈಥುನ ಅಂದ್ರೆ ಸೆಕ್ಸ್ ಮಾಡಿದ್ರೆ ನಮ್ ಬಾಡಿ ಚೆನ್ನಾಗಿರುತ್ತೆ. ಪುರುಷರ ಕಾಮ ಇಚ್ಛೆ ಹೇಗಿರುತ್ತೆ ಅಂದ್ರೆ ಒಂದ್ ಬೆಂಕಿ ತರ, ಜಸ್ಟ್ ಬೆಂಕಿ ಬಂದಿದೆ, ಇಮಿಡಿಯೇಟ್ಲಿ ಫೈರ್ ಮೇಲ್ ಹೋಗ್ತಾ ಇದೆ. ಕಾಮ ಬಗ್ಗೆ ನಾನು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಕಾಮ ಅಂದ್ರೆ ಏನು? ಆಯುರ್ವೇದ ಆಗ್ಲಿ ಅಥವಾ ವೇದಗಳಾಗ್ಲಿ ಅಥವಾ ನಮ್ ಹಿಂದೂ ಏನ್ ಲಿಟ್ರೇಚರ್ ಇದೆ, ಕಾಮ ಬಗ್ಗೆ ತುಂಬಾ ದೀರ್ಘಕಾಲದಿಂದ ಬರ್ತಾ ಇದ್ದಾರೆ. ನಮ್ದೇನ್ 4 ವೇದಗಳಿದೆ, ಅದರಲ್ಲಿ ಅಥರ್ವ ವೇದನಲ್ಲಿ ಕಾಮ ಬಗ್ಗೆ ಹೇಳಿದ್ದಾರೆ. ಕಾಮ ಅಂದ್ರೆ ಒಂದು ಹೃದಯಗೆ ಸಂತುಷ್ಟಿ ಕೊಡುವ ಒಂದು ಕಂಡೀಷನ್. ಸೊ ಕಾಮ ಯಾರ್ನಲ್ಲಿ ಇರಬಹುದು ಅಥವಾ ಯಾರ್ನಲ್ಲಿ ಜಾಸ್ತಿ ಇರಬಹುದು ಅಂತ ನಮ್ ಕ್ವಶನ್ ಇದೆ. ಸೊ ಫಸ್ಟ್ ಆಫ್ ಆಲ್ ಕಾಮ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನಾನು ಪುರುಷಾರ್ಥ ಅಂದ್ರೆ ಏನಂತ ಹೇಳ್ತೀನಿ. ಪುರುಷಾರ್ಥ ಅಂದ್ರೆ ಒಂದ್ ಪರ್ಸನ್ ಹುಟ್ಟಿದಾನೆ ಅಂದ್ರೆ ಅವ್ನ ಲೈಫ್ ನಲ್ಲಿ 4 ಸ್ಟೇಜಸ್ ಏನಂದ್ರೆ, ಫಸ್ಟ್ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಧರ್ಮ ಅಂದ್ರೆ ಅವನು ಹುಟ್ಟಿದಾನೆ, ಅವನ ಫ್ಯಾಮಿಲಿಗಾಗಿ ಅವನು ದುಡಿಬೇಕು, ಅವನ್ ಊರಿಗಾಗಿ ಹುಟ್ಟಿದಾನೆ ಆ ಊರಿಗಾಗಿ ಏನೋ ಮಾಡಬೇಕು, ಧರ್ಮದ ಏನೋ ಕೆಲಸ ಮಾಡಬೇಕು, ಧರ್ಮ. ಆಮೇಲೆ ಎರಡನೇದು ಅರ್ಥ. ಅರ್ಥ ಅಂದ್ರೆ ಅವನವನ್ ಹೊಟ್ಟೆಗೆ ಅವನವನ್ ಮನೆಗೆ ಅವನ್ ದುಡಿಬೇಕು, ದುಡ್ಡು ಸಂಪಾದನೆ ಮಾಡ್ಬೇಕು, ಅದು ಅರ್ಥ. ಮೂರನೇದು ಕಾಮ. ಕಾಮ ಅಂದ್ರೆ ಅವ್ನ್ ಧರ್ಮನೇ ಮಾಡ್ತಾ ಇದ್ದಾನೆ, ಅರ್ಥನೂ ಮಾಡ್ತಾ ಇದ್ದಾನೆ, ಜೊತೆಗೆ ಲೈಂಗಿಕ ಕ್ರಿಯೆನಲ್ಲಿನೂ ಅವ್ನು ಪಾಲ್ಗೊಳ್ಬೇಕು. ಅವಾಗ ಮಾತ್ರ ಅವ್ನ ಲೈಫ್ ಸಕ್ಸಸ್ಫುಲ್, ಇಲ್ಲಾಂದ್ರೆ ಅವ್ನ ಲೈಫ್ ನಲ್ಲಿ ಏನ್ ಮೀನಿಂಗ್ ಇರಲ್ಲ ಅಂತ ಅರ್ಥ. ನಾಲ್ಕನೇದು ಮೋಕ್ಷ. ಮೋಕ್ಷ ಅಂದ್ರೆ ಏನಪ್ಪಾ, ಪುನರ್ಜೀವನ ಪ್ರತಿಯೊಂದ್ ಟೈಮ್ ಬರ್ಬೇಕು, ಮನುಷ್ಯನ ಜೀವನ ತಗೋಬೇಕು, ನೋವು ತೊಂದರೆ ಅದು ಇದು ಅದಕ್ಕಿಂತ ಬೇಡ ಒಂದ್ಸತಿ ಎಲ್ಲಾ ಒಳ್ಳೆ ಕೆಲಸ ಮಾಡ್ಬಿಟ್ಟು ಪದೇ ಪದೇ ರೀಬರ್ತ್ ಬೇಡ ಅಂತ ಮೋಕ್ಷ ಅಂತ ಒಂದು ಸ್ಪಿರಿಚುವಾಲಿಟಿನಲ್ಲಿ ಹೇಳಿದಿರ್ತಾರೆ. ಆಯುರ್ವೇದನಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಬಾಡಿ 3 ಪಿಲ್ಲರ್ ಹೇಳಿದ್ದಾರೆ. ಏನಂದ್ರೆ ಆಹಾರ, ನಿದ್ರಾ, ಮೈಥುನ. ಈ 3 ಪಿಲ್ಲರ್, ನಾವು ಊಟ ಮಾಡಿದ್ರೆ ನಮ್ ಬಾಡಿ ಚೆನ್ನಾಗಿರುತ್ತೆ, ನಾವು ನಿದ್ರೆ ಮಾಡಿದ್ರೆ ನಮ್ ಬಾಡಿ ಚೆನ್ನಾಗಿರುತ್ತೆ, ನಾವು ಮೈಥುನ ಅಂದ್ರೆ ಸೆಕ್ಸ್ ಮಾಡಿದ್ರೆ ನಮ್ ಬಾಡಿ ಚೆನ್ನಾಗಿರುತ್ತೆ. ಈ 3 ಪಿಲ್ಲರ್ ನಲ್ಲಿ ಯಾವುದೋ ಒಂದು ಅಬ್ಸೆಂಟ್ ಇದೆ ಲೈಫ್ ನಲ್ಲಿ ಅಂದ್ರೆ ಲೈಫ್ ಬ್ಯಾಲೆನ್ಸ್ ಇರಲ್ಲ. ನೀವು ಕರೆಕ್ಟ್ ಆಗಿ ಊಟ ಮಾಡ್ತಾ ಇಲ್ಲ, ಕುಪೋಷಣ ಆಗ್ಬಿಡುತ್ತೆ, ಬಾಡಿ ವೀಕ್ ಆಗ್ಬಿಡುತ್ತೆ. ಕರೆಕ್ಟ್ ಆಗಿ ನಿದ್ದೆ ಮಾಡ್ತಾ ಇಲ್ಲ, ಸ್ಟ್ರೆಸ್ ಆಗುತ್ತೆ, ಟೆನ್ಷನ್ ಆಗುತ್ತೆ, ಆಂಗ್ಸೈಟಿ ಡೆವಲಪ್ ಆಗುತ್ತೆ, ಶುಗರ್ ಬರುತ್ತೆ, BP ಬರುತ್ತೆ, ಬಾಡಿ ವೀಕ್ ಆಗುತ್ತೆ. ಅದೇ ರೀತಿ ನೀವು ಸೆಕ್ಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಸೆಕ್ಸ್ ಮಾಡಿದಾಗ ಎಷ್ಟು ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಅದು ಸೆರೆಟೋನಿನ್ ಇರ್ಬೋದು, ಅದು ಡೊಪಮೈನ್ ಇರ್ಬೋದು, ಓಕೆನಾ. ಇದು ಎಲ್ಲ ಹ್ಯಾಪಿ ಹಾರ್ಮೋನ್ಸ್ ಯಾವಾಗ ಸೆಕ್ಸ್ ಮಾಡ್ತಿರಲ್ಲ ಅವಾಗ ಮಾತ್ರ ರಿಲೀಸ್ ಆಗೋದು. ಅವಾಗ ರಿಲೀಸ್ ಮಾಡಿದಾದ್ಮೇಲೆ ಏನಾಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ತಮಗೆ ಒಂದು ಹೇಳ್ತೀನಿ, 30 ನಿಮಿಷ ನಾನ್ ಸ್ಟಾಪ್ ನೀವು ಎಷ್ಟು ರನ್ ಆದ್ಮೇಲೆ ಎಷ್ಟು ಕ್ಯಾಲರೀಸ್ ಅಥವಾ ಎಷ್ಟು ಎನರ್ಜೀಸ್ ಬರ್ನ್ ಮಾಡ್ತೀರಾ, ಅಷ್ಟೇ ಎನರ್ಜಿ ನೀವು 5 ನಿಮಿಷ ಸೆಕ್ಸ್ ಮಾಡ್ದಾದ್ಮೇಲೆ ಬರ್ನ್ ಆಗುತ್ತೆ. ಆ ಲೆವೆಲ್ ಇದರಲ್ಲಿ ಫಿಸಿಕಲ್ ಪವರ್ ಬೇಕು. ಅಂದ್ರೆ ಸರ್, ಈಗ ಅದೇ ಕಾಮದ ಬಗ್ಗೆ ಹೇಳ್ತಾ ಇದೀವಿ, ಈಗ ಗಂಡಲ್ ಜಾಸ್ತಿ ಇರುತ್ತೆ, ಹೆಣ್ಣಲ್ಲಿ ಜಾಸ್ತಿ ಇರುತ್ತೆ ಅಂತ. ಇದರಲ್ಲಿ ತುಂಬಾ ಏನಿದೆ, ಸ್ಟಡೀಸ್ ಇದೆ, ಲಿಟ್ರೇಚರ್ ಇದೆ. ಏನ್ ಹೇಳ್ತಾರಂದ್ರೆ, ಪುರುಷರ್ನಲ್ಲಿ ಕಾಮದ ಇಚ್ಛೆ ಜಾಸ್ತಿ ಇರುತ್ತೆ, ಕಾಮ ಮಾಡ್ಬೇಕಂತ ಭಾವನೆ ಪುರುಷರ್ನಲ್ಲಿ ಜಾಸ್ತಿ ಇರುತ್ತೆ. ಬಟ್ ಮಹಿಳೆಯರ್ನಲ್ಲಿ ಕಾಮ ಭಾವನೆ ಕಡಿಮೆ ಇದ್ರೂನು ಬಟ್ ಯಾವಾಗ ಲೈಂಗಿಕ ಕ್ರಿಯೆನಲ್ಲಿ ಪಾಲ್ಗೊಳ್ತಾರ ನೋಡಿ, ಅವರಿಗೆ ತೃಪ್ತಿ ಕಡಿಮೆ ಸಿಗುತ್ತೆ. ಒಂದ್ ಪುರುಷರಿಗೆ 3 ದಿಂದ 5 ನಿಮಿಷ ಸೆಕ್ಸ್ ಮಾಡಿದ್ರೆ ಅವನಿಗೆ ಸಮಾಧಾನ. ಬಟ್ ಒಂದ್ ಮಹಿಳೆಯರಿಗೆ 15 ದಿಂದ 25 ನಿಮಿಷವರೆಗೆ ಸೆಕ್ಸ್ ಮಾಡಿಸ್ಕೋಬೇಕಂತ ಭಾವನೆ ಇರುತ್ತೆ. ಯಾಕಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಆಯುರ್ವೇದನಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಪುರುಷರ ಕಾಮ ಇಚ್ಛೆ ಹೇಗಿರುತ್ತೆ ಅಂದ್ರೆ ಒಂದ್ ಬೆಂಕಿ ತರ, ಜಸ್ಟ್ ಬೆಂಕಿ ಬಂದಿದೆ, ಇಮಿಡಿಯೇಟ್ಲಿ ಫೈರ್ ಮೇಲ್ ಹೋಗ್ತಾ ಇದೆ. ಇಚ್ಛೆ ಆಯ್ತು, ಇಮಿಡಿಯೇಟ್ಲಿ ಸೆಕ್ಸ್ ಮಾಡ್ತಾನೆ, ವೀರ್ಯಸ್ಖಲನ ಆಯ್ತು, ಇಮಿಡಿಯೇಟ್ಲಿ ಮಲಗಿ ಬಿಡ್ತಾನೆ, ಹಿಂಗ್ ಮೇಲ್ ಹೋಗ್ಬಿಡುತ್ತೆ ಫಾಸ್ಟ್. ಮಹಿಳೆಯರದ ಆ ತರ ಇರಲ್ಲ, ನೀರ್ ತರ. ಅಂದ್ರೆ ಸ್ಲೋಲಿ ಫಸ್ಟ್ ಅವರು ಇಮಿಡಿಯೇಟ್ಲಿ ರೆಡಿ ಆಗಲ್ಲ ಸೆಕ್ಸ್ ಮಾಡಕ್ಕೆ. ಸ್ವಲ್ಪ ನರ್ಚರ್ ಮಾಡಬೇಕು, ಸ್ವಲ್ಪ ಹಗ್ ಮಾಡಬೇಕು, ಗಾರ್ಗಲ್ ಮಾಡಬೇಕು, ಕಿಸ್ ಮಾಡಬೇಕು, ಫೋರ್ ಪ್ಲೇನಲ್ಲಿ ಇನ್ವಾಲ್ವ್ ಮಾಡಬೇಕು. ಈ ಕ್ರಿಯೆನಲ್ಲಿನೇ ಒಂದು 8-10 ನಿಮಿಷ ಹೋಗ್ಬಿಡುತ್ತೆ. ಆಮೇಲೆ ಡೈರೆಕ್ಟ್ ಅವಾಗ ಫಿಸಿಕಲ್ ಕಾಂಟ್ಯಾಕ್ಟ್ನಲ್ಲಿ ಬಂದಮೇಲೆ ಒಂದ್ಸತಿ ಅವರಿಗೆ ಸೆಕ್ಸ್, ಡೈರೆಕ್ಟ್ ಸೆಕ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡಿ, ಅವ್ರಿಗೆ ಏನು ಫೀಲಿಂಗ್ ಅಂದರೆ 8 ದಿಂದ 10 ನಿಮಿಷದ ಒಳಗಡೆ ಈ ಥರ ಒಳಗಡೆ ಹೊರಗಡೆ ಈ ಕ್ರಿಯೆ ಆಗಬೇಕು. ಬಟ್ ಇವತ್ತು ನಾಳೆ 90% ಜನರಲ್ಲಿ ಇದು ಆಗ್ತಾ ಇಲ್ಲ. ಅದು ಕೆಲಸದ ಒತ್ತಡ ಇರ್ಬೋದು, ಫಿಸಿಕಲಿ ಆಕ್ಟಿವ್ ಆಗಿ ಇಲ್ಲ, ಬಾಡಿನಲ್ಲಿ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಇರ್ಬೋದು, ಎಷ್ಟೋ ನಾವು ಕೆಮಿಕಲ್ ತೊಗೊಳ್ತಾ ಇದ್ದೀವಿ, ಎಷ್ಟೋ ಜಂಕ್ ಫುಡ್ ತೊಗೊಳ್ತಾ ಇದ್ದೀವಿ. ಅದರಿಂದ ಏನಾಗ್ತಾ ಇದೆ, ಪುರುಷರ ಕಾಮಶಕ್ತಿ ಕಡಿಮೆ ಆಗಿದೆ,
ಮಹಿಳೆಯರ ಕಾಮಶಕ್ತಿ ಇವಾಗ ಜಾಸ್ತಿ ಆಗಿದೆ.